ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಹಾಗೂ ಬಸವ ಸಂಸ್ಕೃತಿ ಅಭಿಯಾನ ಸಮಿತಿ ವತಿಯಿಂದ ಬಸವ ಸಂಸ್ಕೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಬಸವ ಸಂಸ್ಕೃತಿ ಅಭಿಯಾನದ ಉತ್ಸವ ಸಮಿತಿಯ ಅಧ್ಯಕ್ಷರಂತ ಬಸವರಾಜ್ ದನ್ನೂರ್ ಅವರಿದ್ದಾರೆ. ಬನ್ನಿ ಅವರಿಂದ ಹೆಚ್ಚಿನ ಮಾಹಿತಿ ತಗೊಳ್ಳೋಣ. ಬಸವ ಸಂಸ್ಕೃತಿ ಅಭಿಯಾನ ಬಹಳ ವಿಶಿಷ್ಟವಾಗಿ ಬಹಳ ಅರ್ಥಪೂರ್ಣವಾಗಿ ಇಡೀ ರಾಜ್ಯಾದ್ಯಂತ ಆಯೋಜನೆ ಮಾಡಲಾಗ್ತಾ ಇದೆ. ಬಸವ ಸಂಸ್ಕೃತಿ ಅಂದರೆ ಎಂತಹ ಸಂಸ್ಕೃತಿ ಕೊಟ್ಟರು ಬಸವಣ್ಣನವರು? ನಿನ್ನೆ ಏನೋ ಭಾಗ್ಯವಾಡಿಯಿಂದ ಚಾಲನೆ ಸಿಕ್ಕಿದೆ. ಇವತ್ತು ಕಲಬುರಗಿಗೆ, ನಾಳೆ ಬೀದರ್ಗೆ ತಲುಪಿದೆ. ಏನೆಲ್ಲ ಕಾರ್ಯಕ್ರಮಗಳು? ಬೀದರ್ ಯಾವತ್ತು ಬಸವ ತತ್ವದ ಕಾರ್ಯಕ್ರಮಗಳಿಗೆ ಇದು ತವರು ಮನೆ. ಸರ್ವರೊಳಗೂ ಸಮರ್ಪಿತನಾದ ಬಸವಣ್ಣನನ್ನ ಮತ್ತೆ ಈ ನಾಡಿನ ಜನತೆಗೆ ತಿಳಿಸಲು ಹೊರಟಿದ್ದೇವೆ ಅಂತ ಹೇಳ್ತಿದ್ದಾರೆ. ನಾಳೆ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ವೇದಿಕೆ ಸಜ್ಜಾಗ್ತಾ ಇದ್ದು ನಾಳೆಗೆ ಸಹಸ್ರಾರು ಜನರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ ಅಂತ ಹೇಳ್ಬೋದು. ನಮಸ್ಕಾರ, ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ದೇವರಾಜ್. ಕರ್ನಾಟಕ ಸರ್ಕಾರ ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ ಬೆನ್ನಲ್ಲೇ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಹಾಗೂ ಬಸವ ಸಂಸ್ಕೃತಿ ಅಭಿಯಾನ ಸಮಿತಿ ವತಿಯಿಂದ ಬಸವ ಸಂಸ್ಕೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ರಾಜ್ಯಾದ್ಯಂತ ಈ ಒಂದು ಅಭಿಯಾನದ ಮೂಲಕ ಲಿಂಗಾಯತರನ್ನ ಮತ್ತೆ ಒಗ್ಗೂಡಿಸಲು ಮತ್ತೊಂದು ರೀತಿ ಜಾಗೃತಿಯನ್ನು ಮೂಡಿಸಲು ಹೊರಟಿದ್ದಾರೆ. ಇನ್ನು ನಿನ್ನೆ ಬಸವಣ್ಣನ ಜನ್ಮಭೂಮಿಯಿಂದ ಈ ಬಸವ ಸಂಸ್ಕೃತಿ ಅಭಿಯಾನ ಚಾಲನೆ ನೀಡಿದ್ದು ನಾಳೆ ಬಸವಣ್ಣವರ ಕರ್ಮಭೂಮಿಗೆ ಬರಲಿದೆ. ಈ ಬಗ್ಗೆ ನಮಗೆ ಏನು ಈಗಾಗಲೇ ತಯಾರಿ ಕಾರ್ಯ ನಡೆದಿದ್ದು ಬಸವ ಸಂಸ್ಕೃತಿ ಅಭಿಯಾನದ ವೇದಿಕೆ ನೋಡ್ತಿರ್ಬೋದು ನೀವು ಹಿಂದುಗಡೆ. ಇದರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ಬಸವ ಸಂಸ್ಕೃತಿ ಅಭಿಯಾನದ ಉತ್ಸವ ಸಮಿತಿಯ ಅಧ್ಯಕ್ಷರಂತ ಬಸವರಾಜ್ ದನ್ನೂರ್ ಅವರಿದ್ದಾರೆ. ಬನ್ನಿ ಅವರಿಂದ ಹೆಚ್ಚಿನ ಮಾಹಿತಿ ತಗೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಸರ್ ಬಸವ ಸಂಸ್ಕೃತಿ ಅಭಿಯಾನ, ಏನು ಕಾರ್ಯಕ್ರಮ? ಬಸವ ಸಂಸ್ಕೃತಿ ಅಭಿಯಾನ ಬಹಳ ವಿಶಿಷ್ಟವಾಗಿ ಬಹಳ ಅರ್ಥಪೂರ್ಣವಾಗಿ ಇಡೀ ರಾಜ್ಯಾದ್ಯಂತ ಆಯೋಜನೆ ಮಾಡಲಾಗ್ತಾ ಇದೆ. ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಘೋಷಣೆ ಮಾಡಬೇಕಂತ ಬಹಳ ವರ್ಷಗಳಿಂದ ಎಲ್ಲ ಬಸವ ಭಕ್ತರ ಒಂದು ಬೇಡಿಕೆ ಇತ್ತು. ಸುಮಾರು 2-3 ದಶಕಗಳ ಒಂದು ಬಹಳ ದೊಡ್ಡ ಬೇಡಿಕೆ ಇತ್ತು. ಅದು ಕಳೆದ ವರ್ಷ ಕರ್ನಾಟಕ ಸರ್ಕಾರ ಈ ನಮ್ಮ ಬೇಡಿಕೆಯನ್ನು ಮನ್ನಿಸಿ ಬಸವಣ್ಣನವರನ್ನು ನಾಡಿನ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ್ರು. ಅದಾದ ಮೇಲೆ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರ, ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಅಂತ ಬರೆದಿರೋ ಭಾವಚಿತ್ರವನ್ನು ಅಳವಡಿಸುವ ಆದೇಶವನ್ನು ಕೂಡ ಸರ್ಕಾರ ಹೊರಡಿಸ್ತು. ಆದರೆ ಇದಿಷ್ಟಕ್ಕೆ ಸಾಲದು. ಸರ್ಕಾರ ತನ್ನ ಕೆಲಸ ಮಾಡಿದೆ, ಆದರೆ ಜನಮಾನಸದಲ್ಲಿ ಇಂದಿನ ಪೀಳಿಗೆಗೆ ಬಸವ ಸಂಸ್ಕೃತಿ ಅಂದರೆ ಎಂತಹ ಸಂಸ್ಕೃತಿ ಕೊಟ್ಟರು ಬಸವಣ್ಣನವರು, ಅದರ ವೈಶಿಷ್ಟ್ಯತೆ ಏನು, ಅದರ ನಡೆದು ಬಂದ ದಾರಿ, ಅದು ಮಾಡಿರುವಂತಹ ಕಾರ್ಯಗಳು ಏನು ಅನ್ನುವ ಒಂದು ದಿಶೆಯಲ್ಲಿ ಇಡೀ ನಾಡಿಗೆ ಬಸವ ಸಂಸ್ಕೃತಿಯನ್ನು ಅದನ್ನು ಪ್ರಚುರಪಡಿಸುವ, ಅಭಿವ್ಯಕ್ತಗೊಳಿಸುವ ಕಾರ್ಯಕ್ರಮವೇ ಈ ಬಸವ ಸಂಸ್ಕೃತಿ ಅಭಿಯಾನ. ಅದು ನಿನ್ನೆ ಬಸವಣ್ಣನವರ ಜನ್ಮಸ್ಥಳವಾದ ಬಾಗೇವಾಡಿಯಲ್ಲಿ ಉದ್ಘಾಟನೆಗೊಂಡಿದೆ. ಪ್ರತಿ ಜಿಲ್ಲೆಯಲ್ಲಿ ಒಂದು ದಿನದಂತೆ ಇಡೀ ಕರ್ನಾಟಕವನ್ನು ಸುತ್ತಿ ಕೊನೆಗೆ ಅಕ್ಟೋಬರ್ 5ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸಮಾರೋಪಗೊಳ್ಳುತ್ತಾ ಇದೆ. ನಿನ್ನೆ ಏನೋ ಭಾಗ್ಯವಾಡಿಯಿಂದ ಚಾಲನೆ ಸಿಕ್ಕಿದೆ. ಇವತ್ತು ಕಲಬುರಗಿಗೆ, ನಾಳೆ ಬೀದರ್ಗೆ ತಲುಪಿದೆ. ಏನೆಲ್ಲ ಕಾರ್ಯಕ್ರಮಗಳು? ಬೀದರ್ ಯಾವತ್ತು ಬಸವ ತತ್ವದ ಕಾರ್ಯಕ್ರಮಗಳಿಗೆ ಇದು ತವರು ಮನೆ. ಯಾಕೆಂದರೆ ಈ ಸಂಸ್ಕೃತಿ, ಈ ತತ್ವ ಹುಟ್ಟಿದ್ದೇ ಇದೇ ನೆಲದಲ್ಲಿ, ಅನುಭವ ಮಂಟಪ ಕಟ್ಟಿದ್ದು ಇದೇ ನೆಲದಲ್ಲಿ, ವಚನಗಳು ಹುಟ್ಟಿದ್ದು ಇದೇ ನೆಲದಲ್ಲಿ, ಶರಣರು ಓಡಾಡಿದಂಥ ನೆಲ, ಪಾವನ ಭೂಮಿ, ಕಲ್ಯಾಣದ ನೆಲ. ಹೀಗಾಗಿ ಇಲ್ಲಿ ನಾವು ಕಾರ್ಯಕ್ರಮವನ್ನು ಬಹಳ ವಿಶೇಷವಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕನ್ನುವ ರೀತಿಯಲ್ಲಿ 10 ಸ್ಪರ್ಧೆಗಳನ್ನು ಆಯೋಜನೆ ಮಾಡಿ ಈಗ 4 ಸ್ಪರ್ಧೆ ಮುಗಿದಿವೆ. ಅದು ವಚನ ಕಂಠಪಾಠ ಸ್ಪರ್ಧೆ ಇದೆ, ಅದು ನಿಬಂಧ ಸ್ಪರ್ಧೆ ಇದೆ, ಅದು ಚಿತ್ರಕಲಾ ಸ್ಪರ್ಧೆ ಇದೆ, ಆಮೇಲೆ ಭಾಷಣ ಸ್ಪರ್ಧೆ. ಈಗಾಗಲೇ 4 ಸ್ಪರ್ಧೆಗಳು ಮುಗಿದಿವೆ. ಇವೆಲ್ಲವೂ ಬಸವ ಸಂಸ್ಕೃತಿಯನ್ನು ವಿಷಯವನ್ನು ಒಳಗೊಂಡಿರುವಂಥ ಸ್ಪರ್ಧೆಗಳು. ಇನ್ನು ನಾಳೆಯ ದಿನ 3ನೇ ತಾರೀಕು ಅಭಿಯಾನದ ದಿನ ಬೀದರ್ನಲ್ಲಿ ಈ ಒಂದು ರಂಗೋಲಿ ಸ್ಪರ್ಧೆಯನ್ನು ನಾವು ಇಟ್ಟಿದ್ದೇವೆ. ಬಸವ ಸಂಸ್ಕೃತಿ ಒಂದು ಕಲ್ಪನೆಯನ್ನು ಹೊಂದಿ ಈ ಒಂದು ರಂಗೋಲಿ ಸ್ಪರ್ಧೆ ನಡೀತಾ ಇದೆ ನಾಳೆ. ಆಮೇಲೆ 4 ವರ್ಷದಿಂದ 8 ವರ್ಷದ ಮಕ್ಕಳು ಬಸವಣ್ಣನವರ ಹಾಗೂ ವಿವಿಧ ಶರಣರ ಪಾತ್ರಗಳನ್ನು ಧರಿಸಿ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬಂದವರಿಗೆ ಅಲ್ಲಿ ಬಹುಮಾನವನ್ನು ಇಡಲಾಗಿದೆ. ಅದೊಂದು ಸ್ಪರ್ಧೆ. ಆಮೇಲೆ ರಾಜ್ಯ ಮಟ್ಟದ ಸ್ಪರ್ಧೆ, ಒಂದು ಕುದುರೆ ಮೇಲೆ ಬಸವಣ್ಣನವರ ವಯಸ್ಕರು, ಅಡಲ್ಟ್ಸ್ ಬಸವಣ್ಣನವರ ವೇಷವನ್ನು ಹಾಕ್ಕೊಂಡು, ಕಿರೀಟ ಹಾಕ್ಕೊಂಡು, ಕೈಯಲ್ಲಿ ಖಡ್ಗ, ಕುದುರೆ ಮೇಲೆ ಬಂದರೆ ಅದರಲ್ಲಿ ಯಾರು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬಂದಿರ್ತಾರೆ ಅಂಥವರಿಗೆ ಪ್ರಥಮ ಬಹುಮಾನ 30,000, ದ್ವಿತೀಯ ಬಹುಮಾನ 20,000 ಹಾಗೂ ತೃತೀಯ ಬಹುಮಾನ 10,000. 7 ಸ್ಪರ್ಧೆಗಳನ್ನು ನಾವು ಒಟ್ಟು ಇದರಲ್ಲಿ ಕೂಡಿಸಿದ್ದೇವೆ. ಅಂದರೆ ಮಕ್ಕಳೊಂದಿಗೆ, ಆಮೇಲೆ ಯುವಕರೊಂದಿಗೆ, ವಿದ್ಯಾರ್ಥಿಗಳೊಂದಿಗೆ ಕನೆಕ್ಟ್ ಆಗುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಅದರ ಜೊತೆಗೆ ಈ ವರ್ಷದ ಮೆರವಣಿಗೆ, ಈ ಅಭಿಯಾನದ ಮೆರವಣಿಗೆ ಅದು ಬಸವ ಸಂಸ್ಕೃತಿಯ ಮೆರವಣಿಗೆ ಆಗಬೇಕಂತ ಹೇಳಿ ನಾವು ಯಾವುದೋ ಜೀನ್ಸ್ ಪ್ಯಾಂಟು, ಟೀ ಶರ್ಟು,
ಇವು ಹಾಕ್ಕೊಂಡು ಬಂದಿರೋದು ನಮ್ಮ ಸಂಸ್ಕೃತಿ ಅಲ್ಲ, ಅದು ಪಾಶ್ಚಾತ್ಯ ಸಂಸ್ಕೃತಿ. ನಮ್ಮ ಸಂಸ್ಕೃತಿ ಏನು ಉಟ್ಕೊತಿದ್ರು ನಮ್ಮ ತಂದೆಯವರು ಧೋತ್ರು ಅಂಗಿ, ನಮ್ಮ ಮುತ್ತೆ ಏನು ಉಟ್ಕೊತಿದ್ರು ಧೋತ್ರು ಅಂಗಿ, ನಮ್ಮ ಆಯಿ ನಮ್ಮ ಅವ್ವ ಏನು ಉಟ್ಕೊತಿದ್ರು ಇಳ್ಕಲ್ ಸೀರೆ. ಹೀಗಾಗಿ ಎಲ್ಲ ತಾಯಿಯಂದರು ಈ ಒಂದು ಮೆರವಣಿಗೆಯಲ್ಲಿ ಇಳ್ಕಲ್ ಸೀರೆ ಧರಿಸ್ಕೊಂಡು ಬರಬೇಕು. ಆಮೇಲೆ ಎಲ್ಲ ಶರಣರು ಪುರುಷರು ಇದರಲ್ಲಿ ಧೋತ್ರ ಅಂಗಿ ಉಟ್ಕೊಂಡು ಬರಬೇಕನ್ನುವಂಥ ಒಂದು ಕಾನ್ಸೆಪ್ಟನ್ನು ನಾವು ಜನರಿಗೆ ಕೇಳಿಕೊಂಡಾಗ ಅದು ಅಭೂತಪೂರ್ವವಾದಂಥ ಒಂದು ರೆಸ್ಪಾನ್ಸ್ ಸಿಕ್ತು. ನಾಳೆ ಸಹಸ್ರಾರು ಜನ, ಲೆಕ್ಕ ಇಲ್ಲದಷ್ಟು ಜನ ಮಹಿಳೆಯರು ಇಳ್ಕಲ್ ಸೀರೆಯಲ್ಲಿ ಬರ್ತಾ ಇದ್ದಾರೆ. ಅದೇ ರೀತಿ ಪುರುಷರು ಧೋತ್ರ ಬಿಳಿ ಅಂಗಿಯಲ್ಲಿ ಬರ್ತಾ, ಇದನ್ನು ನೋಡೋದೇ ಒಂದು ಬಹಳ ವಿಶಿಷ್ಟವಾದಂಥದ್ದು. ಆಮೇಲೆ 2000 ಒಂದು ರುದ್ರಾಕ್ಷಿ ಮಾಲೆಗಳನ್ನು ನಾವು ಈಗಾಗಲೇ ಮಾಡಿಸಿದ್ದೇವೆ. ಎಲ್ಲರ ಕೊರಳಲ್ಲಿ ರುದ್ರಾಕ್ಷಿ ರಾರಾಜಿಸಬೇಕು, ಹಣೆ ಮೇಲೆ ವಿಭೂತಿ ಕಾಣಿಸ್ಬೇಕು. ಆಮೇಲೆ 3 ಫೀಟಿಂದ ಒಂದು ಇಷ್ಟಲಿಂಗ ಮಾಡಿಸಿದೆವು. ನಮ್ಮ ಇಷ್ಟಲಿಂಗ ನಮ್ಮ ಬಸವ ಸಂಸ್ಕೃತಿಯ ಜೀವಾಳ, ಅದನ್ನು ಮೆರೆಸ್ತಾ ಇದ್ದೇವೆ. ಒಂದು 5 ಫೀಟಿನ ವಿಭೂತಿ ಮೆರೆಸ್ತಾ ಇದ್ದೇವೆ. ಒಂದು ದೊಡ್ಡ ರುದ್ರಾಕ್ಷಿ ಮಾಲೆಯನ್ನು ಮೆರೆಸ್ತಾ ಇದ್ದೇವೆ. ಹೀಗೆ ಒಂದು 25 ಕುದುರೆಗಳ ಮೇಲೆ ಬಸವಾದಿ ಶರಣರು ಹಿಡ್ಕೊಂಡು ಕರ್ನಾಟಕದ ಘನತೆಯನ್ನು ಎತ್ತಿ ಹಿಡಿದ ಮಹಿಮರೆಲ್ಲರನ್ನ ಮೆರೆಸುವಂತ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಎಷ್ಟು ಜನ ಸೇರ್ಬೋದು? ಉದ್ಘಾಟನೆಯನ್ನ ನಮ್ಮ ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮೆರವಣಿಗೆಯನ್ನು ಉದ್ಘಾಟಿಸ್ತಾ ಇದ್ದಾರೆ. ನಮ್ಮ ಜಿಲ್ಲೆಯ ಎಲ್ಲ ರಾಜಕೀಯ ಪ್ರತಿನಿಧಿಗಳು, ಹಾಲಿ ಹಾಗೂ ಮಾಜಿ ಎಲ್ಲ ಪಕ್ಷದ ಎಲ್ಲರನ್ನ ನಾವು ಹೃದಯದಿಂದ ಆಹ್ವಾನಿಸ್ತಾ ಇದ್ದೇವೆ. ಅದರ ಜೊತೆಗೆ ಸುಮಾರು 70 ಜನ ಸ್ವಾಮೀಜಿ ಈ ಒಂದು ಅಭಿಯಾನದ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಅಧ್ಯಕ್ಷರಾದ ಬಸವಲಿಂಗ ಪಟ್ಟದ್ದೇವರು, ಗದಗಿನ ತೋಂಟದಾರ್ಯ ಮಠದ ಶ್ರೀಗಳು, ಸಾಣೆಹಳ್ಳಿ ಶ್ರೀಗಳು, ಹಾಗೆ ವಿವಿಧ ಅನೇಕ ಪೂಜ್ಯ ಮಾತಾಜಿಯವರು, ನಮ್ಮ ಜಿಲ್ಲೆಯ ಎಲ್ಲ ಸ್ವಾಮೀಜಿಗಳು, ಎಲ್ಲ ಬಸವಪರ ಹಾಗೂ ಪಂಚಾಚಾರ ಪರ ಮತ್ತೆ ಬೇರೆ ಬೇರೆ ಸಿದ್ಧಾಂತದ ಸ್ವಾಮಿಗಳನ್ನು ಕೂಡ ನಾವಿದರಲ್ಲಿ ಆಹ್ವಾನಿಸ್ತಾ ಇದ್ದೇವೆ. ಯಾಕೆಂದ್ರೆ ಬಸವಣ್ಣ ಅಂದ್ರೆ ಎಲ್ಲರನ್ನ ಅಪ್ಪಿಕೊಳ್ಳುವಂತ ಸಂಸ್ಕೃತಿ ನಮ್ಮದು. ಹೀಗಾಗಿ ಎಲ್ಲರೂ ಸುಮಾರು 70 ಜನ ಸ್ವಾಮೀಜಿ ಇದರಲ್ಲಿ. ಎಷ್ಟು ಜನ ಸೇರ್ಬೋದು ಸರ್ ಜನ? ನಮಗಂತೂ ಇದರದ್ದು ಅಲೆ ಬಹಳ ಆಗಿದೆ. ಎಲ್ಲ ಕಡೆಯಿಂದ ಅಲ್ಲಿನ ಗಾಡಿ ತಗೊಂಡು ಹೊಂಟಿದ್ದೇವೆ, ಇಲ್ಲಿಂದ ನಾವು ಹೊಂಟಿದ್ದೇವೆ ಅಂತ ನಮ್ಗೇನು ಜನ ಹೇಳ್ತಾ ಇದ್ದಾರೆ. ಅದನ್ನ ನೋಡಿದ್ರೆ ಸಂಖ್ಯೆಯಲ್ಲಿ ಹೇಳಕ್ಕಾಗಿಲ್ಲ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ಬೋದು ಅನ್ನುವಂಥ ನಿರೀಕ್ಷೆ. ಕಾರ್ಯಕ್ರಮ ಮತ್ತೆ ಏನು ಬಸವ ಸಂಸ್ಕೃತಿ ಒಂದು ಲಿಂಗಾಯತ ಹೋರಾಟಕ್ಕೆ ಬಸವಣ್ಣನವರ ಒಂದು ತತ್ವ ಸಿದ್ಧಾಂತಗಳನ್ನ ಜಗತ್ತಿಗೆ ಮುಟ್ಟಿಸಬೇಕು. ಅದರ ಜೊತೆಗೆ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಪಡಿಬೇಕು. ಯಾಕೆಂದ್ರೆ ಈ ವಿಶ್ವಕ್ಕೆ ಒಂದು ಮಾರ್ಗದರ್ಶಿ ಅಂದ್ರೆ ಬಸವಣ್ಣನವರ ಸಂದೇಶಗಳು, ಇವು ತತ್ವಗಳು. ಹೀಗಾಗಿ ಅವರು ಕೊಟ್ಟಂತ ಒಂದು ಅನುಭವ ಮಂಟಪ ಅದು ಪ್ರಥಮ ಸಂಸತ್. ಅವರು ಕೊಟ್ಟಂತ ಪ್ರಜಾಪ್ರಭುತ್ವ, ಮೊಟ್ಟ ಮೊದಲ ಪ್ರಜಾಪ್ರಭುತ್ವದ ಜನಕರು. ಅವ್ರು ಲಿಂಗ ಸಮಾನತೆ ತಂದಿದ್ದಾರೆ. ಆಮೇಲೆ ಅನೇಕ ರೀತಿಯ ಕ್ರಾಂತಿಗಳನ್ನು ಬಸವಣ್ಣನವರು ಮಾಡಿದ್ದಾರೆ. ಇವತ್ತು ಕಾಯಕ ದಾಸೋಹ ಸಿದ್ಧಾಂತಗಳು ಇವೆಲ್ಲವೂ ಈ ನಾಡಿನಲ್ಲಿ ಪಸರಿಸಿದರೆ, ಅವನ್ನು ಅಳವಡಿಸಿಕೊಂಡ್ರೆ ನಾವು ಒಂದು ಸಮೃದ್ಧವಾದ ನಾಡನ್ನ, ರಾಷ್ಟ್ರವನ್ನ ಕಟ್ಟಬಹುದು. ಹೀಗಾಗಿ ಬಸವ ತತ್ವವನ್ನ ಪ್ರಸಾರ ಮಾಡುವಂತ, ಆಮೇಲೆ ಲಿಂಗಾಯತರ ಒಂದು ಶಕ್ತಿಯನ್ನ ಮತ್ತೊಮ್ಮೆ ಈ ನಾಡಿಗೆ ತಿಳಿಸುವಂತ ಕಾರ್ಯವೇ ಇದು ಬಸವ ಸಂಸ್ಕೃತಿ. ಈಗ ಏನು ಲಿಂಗಾಯತ ಧರ್ಮದ ಹೋರಾಟ ಏನು ಸಣ್ಣ ಏನು ಅಂದ್ರೆ ತಣ್ಣಗಾಗಿ ಈ ಬಸವ ಸಂಸ್ಕೃತಿ ಅಭಿಯಾನದ ಮೂಲಕ ಮತ್ತೆ ಕಿಚ್ಚ. ಹೌದು, ಅದು ಏನು ತಣ್ಣಗಾಗಿಲ್ಲ. ನಾವು ಒಂದು ಸರಿಯಾದ ಸಮಯವನ್ನ ಕಾಯ್ತಾ ಇದ್ದೇವೆ. ಈಗ ಮತ್ತೆ ಆ ಒಂದು ಸಂದರ್ಭ ಬಂದಿದೆ. ನಮ್ದು ಏನು ಲಿಂಗಾಯತ ಹೋರಾಟ, ಏನು ಲಿಂಗಾಯತ ಸ್ವತಂತ್ರ ಧರ್ಮದ ಮಾನ್ಯತೆಯ ಬೇಡಿಕೆ ಇದೆ, ಅದು ಯಾವತ್ತೂ ತಣ್ಣಗಾಗೋದಿಲ್ಲ. ಎಲ್ಲಿಯವರೆಗೆ ಅದು ಸಿಗೋದಿಲ್ಲ ಅಲ್ಲಿಯವರೆಗೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಧನ್ಯವಾದ. ಇದಿಷ್ಟು ಏನು ಬಸವ ಸಂಸ್ಕೃತಿ ಅಭಿಯಾನ ಉತ್ಸವ ಸಮಿತಿ ಅಧ್ಯಕ್ಷರಾದ ಬಸವರಾಜ ದಂಡವರವರ ಮಾತಾಗಿತ್ತು. ಏನು ಬಸವ ಸಂಸ್ಕೃತಿ ಅಭಿಯಾನದ ಮೂಲಕ ಸರ್ವರೊಳಗೂ ಸಮರ್ಪಿತನಾದ ಬಸವಣ್ಣನನ್ನ ಮತ್ತೆ ಈ ನಾಡಿನ ಜನತೆಗೆ ತಿಳಿಸಲು ಹೊರಟಿದ್ದೇವೆ ಅಂತ ಹೇಳ್ತಿದ್ದಾರೆ. ನಾಳೆ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ವೇದಿಕೆ ಸಜ್ಜಾಗ್ತಾ ಇದ್ದು, ನಾಳೆಗೆ ಸಹಸ್ರಾರು ಜನರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ ಅಂತ ಹೇಳ್ಬೋದು.